ಯನ್ನು ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಬೆಳಕಾಗಲು ಇನ್ನೂ ಸಮಯವಿದೆ. ಮೈತ್ರಿ ಟಿಕ್ ಟಿಕ್ ಗಡಿಯಾರದ ಸದ್ದನ್ನೇ ಆಲಿಸುತ್ತಿದ್ದಳು. ಅರ್ಧ ಗಂಟೆ, 1 ಗಂಟೆ, 2 ಆಯಿತು, 3, 4. ಸಮಯ ಹೋಗ್ತಾ ಇದೆಯೋ ಅಥವಾ ನಿಂತಿದೆಯೋ ಅವಳ ಅರಿವಿಗೆ ಬರಲೇ ಇಲ್ಲ. ಕಣ್ಣಲ್ಲಿನ ನೀರು ಬತ್ತಿ ಹೋಗಿತ್ತು. ಅವಳ ಕಣ್ಣ ಮುಂದೆ ಪತಿ ಶಿಶಿರನ ನಿರ್ಜೀವ ಶರೀರ ಉದ್ದಕ್ಕೂ ಮಲಗಿದ್ದು ಅಳುವಷ್ಟು ಅತ್ತಿದ್ದಳು. ಬಿಕ್ಕಿ ಬಿಕ್ಕಿ ಅತ್ತಿದ್ದಳು. ಹೃದಯ ವಿದ್ರಾವಕವಾಗಿ ಅತ್ತಿದ್ದಳು. ಆದರೆ ಎಷ್ಟೂಂತ ಅಳೋದು? ಗಂಡ ಸತ್ತು ಆಗಲೇ 12 ಗಂಟೆಗಳ ಕಾಲ ಆಗ್ತಾ ಬರ್ತಿತ್ತು. ಅರ್ಧ ದಿನ ಕಳೆದಿದೆ. ಕಣ್ಣೀರು ಬತ್ತಿ ಹೋಗಿತ್ತು. ಶವದ ಜೊತೆ ಏಕಾಂಗಿಯಾಗಿ ಕಲ್ಲಿನಂತೆ ಕುಳಿತಿಹಳು. ತಾನು ಸತ್ತು ಹೋಗಿದ್ರೆ ಚೆನ್ನಾಗಿತ್ತು ಎಂಬ ಅನಿಸಿಕೆ ಮೂಡತೊಡಗಿತ್ತು. ಪತಿ ಶಿಶಿರನದು ಸಹಜ ಸಾವು, ಯಾವುದೇ ಕಾಯಿಲೆ ಎಂದು ಮಲಗಿಯೇ ಇರಲಿಲ್ಲ. ಚೆನ್ನಾಗಿ ಊಟ ಮಾಡಿ ಮಲಗಿದವನು ಮೇಲೇಳಲೇ ಇಲ್ಲ. ಇದನ್ನು ಅದೃಷ್ಟ ಎನ್ನಬೇಕೋ ಅಥವಾ ದುರದೃಷ್ಟ ಎನ್ನಬೇಕೋ ಅವಳಿಗೆ ತಿಳಿದಿಲ್ಲ. ಕಾರಣ ಮೈತ್ರಿ ಮತ್ತು ಶಿಶಿರನದು ಪ್ರೇಮ ವಿವಾಹ. ಮನೆಯವರನ್ನೆಲ್ಲ ಎದುರು ಹಾಕಿಕೊಂಡು ಮಾಡಿಕೊಂಡ ವಿವಾಹ. ಮೈತ್ರಿಯ ಮನೆಯವರು ಇವರನ್ನು ಒಪ್ಪಿಕೊಳ್ಳಲೇ ಇಲ್ಲ. ಆದರೆ ಶಿಶಿರನ ಮನೆಯವರು ಒಪ್ಪಿ ಸೊಸೆಯನ್ನಾಗಿ ಮಾಡಿಕೊಂಡು ಆತ್ಮೀಯತೆಯನ್ನು ಕೊಟ್ಟಿದ್ದರು. ಅದ್ಭುತವಾದ ಪ್ರೇಮಿಯಾಗಿ, ಪತಿಯಾಗಿ, ಉತ್ತಮ ತಂದೆಯೂ ಆಗಿದ್ದ ಶಿಶಿರ ಮಕ್ಕಳಿಗೆ ಯಾವುದಕ್ಕೂ ಕಡಿಮೆ ಮಾಡಿರಲಿಲ್ಲ. ಒಳ್ಳೆಯ ಕೆಲಸ ಇತ್ತು, ಕೈತುಂಬ ಸಂಪಾದನೆ, 2 ಮುದ್ದಾದ ಗಂಡು ಮಕ್ಕಳ ಚೆನ್ನಾಗಿ ಬೆಳೆಸ್ತಾ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ. ಅದರ ಪರಿಣಾಮ ಮಕ್ಕಳಿಗೆಲ್ಲ ಅತ್ಯುತ್ತಮ ಎನ್ನುವ ರೀತಿಯ ಕೆಲಸಗಳು ಸಿಕ್ಕಿತ್ತು. ಜೊತೆಗೆ ಇಬ್ಬರು ದೂರದ ಅಮೆರಿಕದಲ್ಲಿ ನೆಲೆ ನಿಂತಿದ್ರು. ಮದುವೆಯಾಗಿತ್ತು, ಮೊಮ್ಮಕ್ಕಳು ಎಲ್ಲ ಆಗಿತ್ತು. ಬಹಳ ಅದೃಷ್ಟವಂತ ಅನ್ನುವಂತಹ ಜೀವನ ಶಿಶಿರನದು ಮತ್ತು ಮೈತ್ರಿಯದಾಗಿತ್ತು. ಎಲ್ಲವೂ ಸರಿ ಇತ್ತು, ನೆಮ್ಮದಿ ಇತ್ತು. ಈಗ ನಿವೃತ್ತಿ ಜೀವನವನ್ನು ಪತಿ ಪತ್ನಿ ಬಹಳ ಸಂತಸದಿಂದ ಕಳೀತಾ ಇದ್ರು. ಯಾವುದೇ ಜವಾಬ್ದಾರಿ ಇರಲಿಲ್ಲ. ಬೇಕೆಂದ ಕಡೆಗೆ ಖುಷಿಯಾಗಿ ಸುತ್ತುತ್ತಾ ಅಡುಗೆ ಮಾಡೋಕೆ ಬೇಸರ ಅನಿಸಿದ್ರೆ ತಕ್ಷಣ ಹೊರಗಡೆ ಹೋಗಿ ತಿಂದ್ಕೊಂಡು ಬರ್ತಿದ್ರು. ಮನೆಯಲ್ಲೇ ಇದ್ದು ಬೇಜಾರಾಯಿತು ಅಂದರೆ ಎಲ್ಲೋ ಒಂದು ಕಡೆಗೆ ಪಯಣ ಹೊರಟು ಬಿಡೋರು. ಹೀಗೆ ಸಂತೃಪ್ತಿಯ ಒಂದು ನಿವೃತ್ತ ಜೀವನವನ್ನು ಸಾಗಿಸ್ತಿದ್ರು. ಒಂದು ರಾತ್ರಿ ಮಲಗಿದ ಶಿಶಿರ ಮತ್ತೆ ಏಳಲೇ ಇಲ್ಲ. ಮೈತ್ರಿಯನ್ನು ಒಂಟಿಯಾಗಿ ಬಿಟ್ಟು ಕಾಣದೂರಿಗೆ ಪಯಣ ಬೆಳೆಸಿದ್ದ. ಇತ್ತ ಮೈತ್ರಿ ಬಂದಿದ್ದ ನೆಂಟರಿಷ್ಟರು ಸ್ವಲ್ಪ ಹೊತ್ತು ನಾಟಕ ಮಾಡಿ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಿದ್ದರು. ಏಕೆಂದರೆ ಯಾರ ಬಳಿ ಕೂಡ ಅಷ್ಟಾಗಿ ಆತ್ಮೀಯತೆ, ಆಪ್ತತೆ ಬೆಳೆಸಿಕೊಂಡಿರಲಿಲ್ಲ ಶಿಶಿರ. ಈಗ ಮೈತ್ರಿ ಒಬ್ಬಂಟಿಯಾಗಿ ಪತಿಯ ಶರೀರವನ್ನು ಕಾಯುತ್ತಾ ಮಕ್ಕಳ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಳು. ಮಲಗುವಂತೆಯೂ ಇರಲಿಲ್ಲ. ಹೆಣವನ್ನು ಇಟ್ಟುಕೊಂಡು ನಿದ್ದೆ ಮಾಡುವ ಆಗಿರಲಿಲ್ಲ. ದೂರದ ಅಮೆರಿಕದಲ್ಲಿರುವ ಮಕ್ಕಳು ಈಗಾಗಲೇ ಹೊರಟಿದ್ದರು. ಆದರೆ ಅವರು ಬರಲು 48 ಗಂಟೆಯಷ್ಟು ಸಮಯ ಬೇಕಿತ್ತು. 1 ಗಂಟೆ, 2 ಗಂಟೆ ಎಂದು ಗಂಟೆ ಎಣಿಸುತ್ತಲೇ ಮೈತ್ರಿ 24 ಗಂಟೆ ಕಳೆದಿದ್ದಳು. ತಮ್ಮ ಗತಜೀವನದ ಚಿತ್ರಗಳನ್ನೆಲ್ಲ ಮೆಲುಕು ಹಾಕುತ್ತಾ ಪತಿಯ ಸ್ತಬ್ಧ ಶರೀರದೊಡನೆ ತಾನು ಚಿತ್ತದಂತೆ ಕುಳಿತೇ ಬಿಟ್ಟಿದ್ದಳು. ಆಗಲೇ ತಾನು ಮತ್ತು ಶಿಶಿರನ ಜೊತೆಗಿನ ಸುಂದರವಾದ ಒಡನಾಟದ ದಿನದ ಚಿತ್ರಣಗಳೆಲ್ಲ ಅವಳ ಕಣ್ಮುಂದೆ ಸಿನಿಮಾದ ರೀಲುಗಳಂತೆ ಬರತೊಡಗಿದಾಗ ಅವಳಿಗೆ ಅರಿಯದೆ ತುಟಿಯಂಚಿನಲ್ಲಿ ಕಿರುನಗೆ ಮೂಡಿತ್ತು. ಎಷ್ಟು ಅದ್ಭುತ ವ್ಯಕ್ತಿಯಾಗಿದ್ದ ಶಿಶಿರ! ಬಹಳ ಉತ್ತಮ ನಡವಳಿಕೆಯ ವ್ಯಕ್ತಿ, ಮೃದು ಸ್ವಭಾವಿ. ಇಷ್ಟು ವರ್ಷಗಳ ದಾಂಪತ್ಯದಲ್ಲಿ ಒಮ್ಮೆ ಕೂಡ ತನ್ನ ಮೇಲೆ ಕೋಪಿಸಿಕೊಂಡೇ ಇರಲಿಲ್ಲ. ಅಂತಹ ಪರಿಸ್ಥಿತಿಯೂ ಬಂದಿರಲಿಲ್ಲ ಅನಿಸುತ್ತೆ. ಹುಡುಕಿದ್ರು. ತಾನೇ ಎಷ್ಟೋ ಬಾರಿ ಆತನಿಗೆ ಹೇಗಾದರೂ ಮಾಡಿ ನನ್ನ ಮೇಲೆ ಕೋಪ ಮಾಡಿಕೊಳ್ಳಿ ಎಂದು ಅಂಗಲಾಚಿದ್ದಳು. ಆಗಲೆಲ್ಲ ಶಿಶಿರನದು ಮುಗುಳ್ನಗೆಯ ಉತ್ತರವಷ್ಟೇ. ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎನ್ನುತ್ತಾ 48 ಗಂಟೆ ಪೂರ್ಣ ಮಾಡಿತ್ತು. ಕತ್ತಲೆಯಲ್ಲಿ ಒಬ್ಬಳೇ ಸತ್ತ ಪತಿಯ ಶರೀರದೊಡನೆ ಕಳೆದಿದ್ದಳು ಮೈತ್ರಿ. ಒಬ್ಬಂಟಿಯಾಗಿ. ಕಂಗಳು ಊದಿಕೊಂಡಿದ್ದು ಕೆಂಪಗಾಗಿತ್ತು. 2 ದಿನ 48 ಗಂಟೆಗಳ ಕಾಲ ಅನ್ನಾಹಾರ
ನಿದಿರೆ ಇಲ್ಲದೆ ಜೀವಚ್ಛವದಂತೆ 2 ದಿನ ಕಳೆದಿತ್ತು, ಒಂದು ಘೋರ ತಪಸ್ಸಿನಂತೆ. 48 ಗಂಟೆ ಕಳೆದ ತಕ್ಷಣ ಬಾನಂಚಲ್ಲಿ ಬೆಳಕು ಸಹ ಮೂಡಿತ್ತು. ಪ್ರತಿ ಗಂಟೆಗೂ ಬೆಳಕಾಗಲು ಇನ್ನೂ ಸಮಯವಿದೆ ಎಂದುಕೊಂಡು 48 ಗಂಟೆ 2 ದಿನ ಪೂರೈಸಿದ್ದಳು. ಮೂಡಣದಲ್ಲಿ ಸೂರ್ಯ ಬೆಳಕಿನ ಕಿರಣವನ್ನು ಬೀರುತ್ತಾ ತನ್ನ ದಿನವನ್ನು ಆರಂಭಿಸಿದ್ದ. ಇತ್ತ ಮೈತ್ರಿ ಮಕ್ಕಳ ಬರುವಿಕೆಗೆ ಬಾಗಿಲತ್ತ ಚಿತ್ತ ನೆಟ್ಟಿದ್ದಳು. ಬಾಗಿಲು ತೆರೆಯುತ್ತ ಮಕ್ಕಳು ಅಪ್ಪ ಎಂದು ಓಡೋಡುತ್ತಾ ಬಂದರು. ಬೆಳಕು ಹರಿದಿತ್ತು. ಬಂದವರೇ ಅಮ್ಮ ಅಮ್ಮ ಎನ್ನುತ್ತಾ ಅಮ್ಮನನ್ನು ಮುಟ್ಟುತ್ತಿದ್ದಂತೆ ಮೈತ್ರಿಯ ಶರೀರ ದೊಪ್ಪೆಂದು ಪತಿಯ ಶರೀರದ ಮೇಲೆ ಬಿದ್ದಿತ್ತು. ಬೆಳಕು ಹರಿದಿತ್ತು. ಮೈತ್ರಿ ಶಿಶಿರನೊಡನೆ ಜೊತೆಯಾಗಿ ಪಯಣ ಬೆಳೆಸಿದ್ದಳು. ಇನ್ನೆಂದಿಗೂ ಬಾರದ ಲೋಕಕ್ಕೆ. ನಮಸ್ತೆ. ಇಂತಹ ಅವಕಾಶ ಕೊಟ್ಟ ಕಥಾಗುಚ್ಛಕ್ಕೆ ವಂದನೆಗಳು.